ನಾಗಮಂಗಲ ತಾಲೂಕಿನ ಮಾಜಿ ಸೈನಿಕರು ಮತ್ತು ಸಾರ್ವಜನಿಕರ ಸಹಯೋಗದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. 10 ಗಂಟೆಗೆ ಸರಿಯಾಗಿ ಸಹಾಯಕ ಪ್ರಾದೇಶಿಕ ಅಧಿಕಾರಿ ಹೊನ್ನೇಗೌಡ, ಡಿವೈಎಸ್ಪಿ ಚೆಲುವರಾಜು ಮತ್ತು ಕಂದಾಯ ಇಲಾಖೆಯಿಂದ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ಹೊನ್ನೇಗೌಡ ಮಾತನಾಡಿ, ಸತತ 83 ದಿನಗಳ ಕಾಲ ನಡೆದ ಯುದ್ಧದಲ್ಲಿ 500ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದು, ಅವರ ಸಂಸಾರ ಇಂದು ಅನಾಥವಾಗಿದ್ದು, ಅವರಲ್ಲಿ ನೈತಿಕ ಸ್ಥೈರ್ಯ ತುಂಬಬೇಕು ಎಂದರು. ಡಿವೈಎಸ್ಪಿ ಚೆಲುವರಾಜು ಮಾತನಾಡಿ, ಇಂದು ನಾವು ಸುಖವಾಗಿ ನಿದ್ದೆ ಮಾಡಲು ಕಾರಣ ಸೈನಿಕರು. ಗಡಿಭಾಗದಲ್ಲಿ ಸೈನಿಕರು ತಮ್ಮ ಪ್ರಾಣ, ಸಂಸಾರದ ಹಂಗು ತೊರೆದು ಹೋರಾಡುತ್ತಿದ್ದು, ನಾವು ಸಹ ದೇಶಪ್ರೇಮವನ್ನು ತುಂಬಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಊಟ ಮಾಡ್ತಿದ್ದೀವಿ, ಮಲಗ್ತಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇರುವಂಥ ಆ ಸೈನಿಕರ ತ್ಯಾಗ, ಬಲಿದಾನ ಹಾಗೂ ಅವರು ಏನು ತಮ್ಮ ಸಂಸಾರ, ತಮ್ಮ ಕುಟುಂಬ ಮತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸ್ತೇನೆ ಅವ್ರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ, ಇದರ ಒಂದು ಪ್ರತಿಫಲವಾಗಿ ನಾವು ಈ ದಿನ ನೆಮ್ಮದಿಯಾಗಿದ್ದೇವೆ. ಮಾಡಿ ಮಡಿದ ಹಾಗೂ ಜೀವಂತಿರುವ ಎಲ್ಲರಿಗೂ ಸಹ ಅವರ ಸಂಸಾರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮ್ಮ ದೇಶವನ್ನು ಕಾಪಾಡ್ತಾ ಇರೋದು ಸೈನಿಕರೇ. ಅವರ ಸೇವೆ ನಾವು ಬಾಯಲಿಕ್ಕಾಗಲ್ಲ. ಅವರು ಇಡೀ ಸಂಸಾರವನ್ನು ಬಿಟ್ಟು ವರ್ಷಾನುಗಟ್ಟಲೆ ದೇಶದ ಗಡಿ ಭಾಗದಲ್ಲಿ ನಮ್ಮ ರಾಷ್ಟ್ರವನ್ನು ರಕ್ಷಿಸ್ತಾರೆ. ನಂತರ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುವೆಂಪು ಸ್ಮಾರಕ ಶಾಲಾ ಮಕ್ಕಳ ಬ್ಯಾಂಡ್ ಸೆಟ್ನೊಂದಿಗೆ ಸಂಚರಿಸಿತು. ಮೆರವಣಿಗೆಯಲ್ಲಿ ಕದಬಹಳ್ಳಿ ಕಿತ್ತೂರು ಚೆನ್ನಮ್ಮ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳು, ಆಟೋ ಚಾಲಕರು, ಕುವೆಂಪು ಶಾಲಾ ಅಧ್ಯಕ್ಷ ಮಂಜುನಾಥ್, ಶಿವಣ್ಣಗೌಡ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮರಿಗೌಡ, ನಿವೃತ್ತ ಸೈನಿಕರಾದ ಪ್ರಕಾಶ್, ನಾರಾಯಣ್, ಪಿಎಸ್ಐ ರವಿಕುಮಾರ್, ಪ್ರಕಾಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚೆನ್ನಪ್ಪ ಸೇರಿದಂತೆ ನೂರಾರು ಮಾಜಿ ಸೈನಿಕರು, ವಕೀಲರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು.